ಹ್ಮ್. ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟು ನೀಟ್ ಎಕ್ಸಾಮನ್ನು ಮುಗಿಸಿರ್ತಾರೋ ಮತ್ತು ಈ ಟೈಮ್ ಒಳಗೆ ಒಂದು ಕಾಮನ್ ಕ್ವಶನ್ ಏನಂದ್ರೆ ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು, ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ತೈತಿ ಅನ್ನೋದೇನೈತ್ಲ ಬಹಳಷ್ಟು ಡೌಟ್ ಇರ್ತೈತಿ. ಮತ್ತು ಯಾಕಂದ್ರೆ ಕಟ್ ಆಫ್ದು ಒಂದು ಸ್ವಲ್ಪ ಐಡಿಯಾ ಇತ್ತಂದ್ರೆ ನಮ್ಮ ಕೆಟಗರಿಗೆ ಎಷ್ಟು ಮಾರ್ಕ್ಸನ್ನು ತಗೋಬೇಕು, ನಾವು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನಮಗೆ ಸೀಟ್ ಸಿಗ್ಬೋದು ಅನ್ನೋದೇನೈತ್ಲ ಬಹಳಷ್ಟು ಜನರಿಗೆ ಏನೈತ್ಲ ಒಂದು ಕಾಮನ್ ಕ್ವಶನ್ ಇರ್ತೈತಿ. ಮತ್ತು ಕೆಲವೊಂದಿಷ್ಟು ಪೇರೆಂಟ್ಸ್ ಆಗಿರ್ಬೋದು ಬಹಳಷ್ಟು ಡೌಟ್ ಇರ್ತೈತಿ, ಈ ವರ್ಷ ಸಿಗ್ತೈತೋ ಇಲ್ಲೋ, ಯಾವ ಕಾಲೇಜ್ ಸಿಗ್ಬೋದು ಅನ್ನೋದೇನೈತ್ಲ ಬಹಳಷ್ಟು ಏನೈತ್ಲ ಡೌಟ್ ಇರ್ತೈತಿ. ಮತ್ತು ಆಲ್ರೆಡಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಫಿಷಿಯಲ್ ಆಗಿನೂ ಆನ್ಸರು ಬಂದಿರ್ತೈತಿ, ಆಲ್ರೆಡಿ ಚೆಕ್ ಮಾಡ್ಕೊಂಡಿರ್ತಾರೆ. ಕಟ್ ಆಫ್ ಪ್ರೆಡಿಕ್ಟ್ ಹೇಗೆ ಆಗ್ತೈತಿ ಈ ವರ್ಷದ ಕ್ವಶನ್ ಪೇಪರ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಲಾಸ್ಟ್ ಇಯರು ಬಹಳಷ್ಟು ಏನೈತ್ಲ ಟಫ್ ಇತ್ತು. ಮತ್ತು ಇನ್ನೊಂದು ಏನಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಗ್ಗೆ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಕೇಳತ್ತಾರೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂದ್ರೆ ಏನ, ಸ್ಟೇಟ್ ರ್ಯಾಂಕಿಂಗ್ ಅಂದ್ರೆ ಏನ ಅನ್ನೋದೇನೈತ್ಲ ನೆಕ್ಸ್ಟ್ ತಿಳಿಸ್ಕೊಡ್ತಾನೆ. ಅದು ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಆಲ್ ಇಂಡಿಯಾ ರ್ಯಾಂಕಿಂಗ್ ಅನ್ನೋದು ನೀಟ್ ಎಕ್ಸಾಮ್ಕಿಂತ ಮುಂಚೆ ಏನೈತಿ ಮಾರ್ಕ್ಸ್ ಅನ್ನೋದು ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತೆ. ನೀಟ್ ಎಕ್ಸಾಮ್ ಆದಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಆಲ್ ಇಂಡಿಯಾ ರ್ಯಾಂಕಿಂಗು ಸ್ಟೇಟ್ ರ್ಯಾಂಕಿಂಗ್ ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಆಗ್ತೈತಿ. ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಯಾರೆಲ್ಲ ಅದರಿ ಆಲ್ಮೋಸ್ಟ್ ಆಲ್ ರಿಸಲ್ಟ್ ಅಂತೂ ದಿಂದ ಇನ್ನೇನು ರಿಸಲ್ಟ್ ಬರ್ತೈತಿ ಅದಾದ್ಮೇಲೆ ಸ್ಟೇಟ್ ರ್ಯಾಂಕಿಂಗು ಬಿಡ್ತಾರೋ. ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷ ಆಲ್ ಇಂಡಿಯಾ ರ್ಯಾಂಕಿಂಗ್ದನ ಬಹಳಷ್ಟು ಯೂಸ್ ಮಾಡ್ತಾ ಇರ್ತೀವಿ. ಸ್ಟೇಟ್ ರ್ಯಾಂಕಿಂಗ್ ಒಳಗೆ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತೈತಿ. ಇಲ್ಲಿ ನೋಡ್ಬೋದು ಆಲ್ ಇಂಡಿಯಾ ರ್ಯಾಂಕಿಂಗ್ದು ಹೇಳತ್ತೀನಿ. ಲಾಸ್ಟ್ ಇಯರ್ 2025 ಸುಮಾರು 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು ಇನ್ನೊಂದು ನೋಡ್ಬೇಕಂದ್ರೆ 2024 ಒಳಗೆ ನೋಡ್ಬೇಕಂದ್ರೆ ಕ್ವಶನ್ ಪೇಪರ್ ಈಸಿ ಇದ್ದ ಕಾರಣ 205,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ನೋಡ್ಬೋದು ನೀವು ಲಾಸ್ಟ್ ಇಯರ್ 400ದಿಂದ 500 ಮಟ್ಟ ಬಹಳಷ್ಟು ಕಾಂಪಿಟೇಷನ್ ಇತ್ತು. ಅದ್ರೊಳಗೂ 450ದಿಂದ ಹಿಡಿದು 500 ಮಟ್ಟ ಅಂತೂ ಬಹಳಷ್ಟು ಏನೈತಿಲ್ಲ ಕಾಂಪಿಟೇಷನ್ ಇತ್ತು. 450ಗೆ 121,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. 500ಗೆ 52,000, ಅರೌಂಡ್ 60,000. ಓನ್ಲಿ 50 ಮಾರ್ಕ್ಸ್ ಒಳಗೆ 60,000 ಸ್ಟೂಡೆಂಟ್ಸ್ ಇದ್ದರು. ಮತ್ತು ಲಾಸ್ಟ್ ಇಯರ್ ಸ್ಟೇಟ್ ಕೌನ್ಸಿಲಿಂಗ್ ಒಳಗೆ ನೋಡ್ಬೇಕಂದ್ರೆ ಒಂದೊಂದು ಮಾರ್ಕ್ಸ್ದಾಗೂ ಈಗ 451 ಮತ್ತು 450ಗೆ ಎಷ್ಟು ಡಿಫ್ರೆನ್ಸ್ ಸ್ಟೂಡೆಂಟ್ಸ್ ಇದ್ರಂದ್ರೆ ಅರೌಂಡ್ 300ದಿಂದ 200 ಸ್ಟೂಡೆಂಟ್ ಮಟ್ಟ ಇದ್ರು. ಮತ್ತು ಅದು ಒಂದು ಸ್ವಲ್ಪ ಗೊತ್ತಿರಲಿ, ಯಾಕಂದ್ರೆ ಆ ಪೇಜು ನಿಮಗೆ KU ವೆಬ್ಸೈಟ್ದಾಗ ಅವೈಲೇಬಲ್ ಇರ್ತೈತಿ. ಅರೌಂಡ್ 1200 ಪೇಜ್ ಅದಾವೆ, 1200 ಪೇಜಸ್ ಅದಾವೆ. ಅಲ್ಲಿ ಹೋಗಿ ಏನೈತಲ್ಲ ಚೆಕ್ ಮಾಡ್ಕೋಬೋದು ನನ್ನ ಮೇಲೆ ಡೌಟ್ ಇದ್ರೆ. ನೆಕ್ಸ್ಟ್ ಏನಂದ್ರೆ ಓಕೆ, ಬಸವೇಶ್ವರ ಮೆಡಿಕಲ್ ಕಾಲೇಜ್ ಒಳಗೆ ಅದರ್ಸ್ ಸೀಟಿಗೆ 930,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಫೀಸು ಜಾಸ್ತಿ ಇರ್ತೈತಿ. ಮತ್ತು ಓಪನ್ ಸೀಟು 97,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ ಲಾಸ್ಟ್ ಇಯರ್ 466 ಮಾರ್ಕ್ಸ್ಗೆ. ಮತ್ತು GMPH ಅಲ್ಲಿ 156,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು 430 ಮಾರ್ಕ್ಸ್ಗೆ. ಮತ್ತು GMPಗೆ ಏನೈತಿ 120,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 451 ಮಾರ್ಕ್ಸ್ಗೆ. ಮತ್ತು ಇದ್ರ ಫೀಸ್ ಸ್ಟ್ರಕ್ಚರ್ ಕಂಪ್ಲೀಟ್ ಏನೈತಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ಕಾಲೇಜದು ಕಂಪ್ಲೀಟ್ ಏನೈತಲ್ಲ ಫೀಸ್ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡೀನಿ. ಅಲ್ಲಿ ಹೋಗಿ ಏನೈತಲ್ಲ ಚೆಕ್ ಮಾಡ್ಕೊಳ್ರಿ. ಕೆಲವೊಂದಿಷ್ಟು ಕಾಲೇಜಿದು ಓಪನ್ ಸೀಟ್ ಮತ್ತು GMP ಮತ್ತು GMPHದು ಒಂದು ಸ್ವಲ್ಪ ಫೀಸ್ ವೇರಿಯೇಷನ್ ಇರ್ತೈತಿ. ಅದಕ್ಕೋಸ್ಕರನ ಒಂದು ಸ್ಮಾಲ್ ರಿಕ್ವೆಸ್ಟ್ ಐತಿ, ತಿಳ್ಕೊರಿ. ನೆಕ್ಸ್ಟ್ ಏನಂದ್ರೆ ಓಕೆ, SC ಕ್ಯಾಟಗರಿ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗದಲ್ಲಿ SC ಕ್ಯಾಟಗರಿಯಲ್ಲಿ 219,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 396 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 221,395 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್
2,20,000ದಿಂದ ಕಡಿಮೆ ಇದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಐತಿ. ಮತ್ತು ಈ ವರ್ಷ ನಿಮ್ಮ ಮಾರ್ಕ್ಸ್ ಅರೌಂಡ್ 430 450 ತನಕ ಇದ್ರೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟು ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ. ಜನರಲ್ ಮೆರಿಟಿಗೆ ST ಕ್ಯಾಟಗರಿಯಲ್ಲಿ 2,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 403 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ 2,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 403 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟು ಈ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ನಂಬರ್ ಆಫ್ ಸೆಮಿ ಗೌರ್ಮೆಂಟ್ ಸೀಟಿಂದ ಏನೈತಲ್ಲ ಸೀಟ್ಸ್ ಕಡಿಮೆ ಇರ್ತಾವೆ. ಮತ್ತು ಇನ್ನೊಂದು ಏನಂದ್ರೆ ಈ ಕಾಲೇಜಲ್ಲಿ ಸೆಮಿ ಗೌರ್ಮೆಂಟ್ ಸೀಟಿಗೆ 1.5 ಲ್ಯಾಕ್ ಫೀಸ್ ಇರ್ತೈತಿ. ಮತ್ತು ಪ್ರೈವೇಟ್ ಕಾಲೇಜ್ ಒಳಗೆ ನಂಬರ್ ಆಫ್ ಸೀಟ್ಸ್ ಗೌರ್ಮೆಂಟ್ ಸೀಟ್ 1.5 ಲಕ್ಷದ ಸೀಟು ಕಡಿಮೆ ಇರ್ತಾವೆ. ನೆಕ್ಸ್ಟ್ ಕ್ಯಾಟಗರಿ 1 ಜನರಲ್ ಮೆರಿಟಲ್ಲಿ 89,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 472 ಮಾರ್ಕ್ಸ್ಗೆ. ಮತ್ತು ಇನ್ನೊಂದು ಏನಂದ್ರೆ ನಿಮಗೇನಾರೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟ್ ಮಾಡಿರಿ, ಆದಷ್ಟು ಟೈಮ್ ಸಿಗುವತ್ತಾಗೈತಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಜಾಯ್ನಿಂಗ್ ಬಟನ್ ಐತಿ, ಅಲ್ಲಿ ಕೂಡ ಜಾಯ್ನ್ ಆದ್ರೆ ಆದಷ್ಟು ನಿಮಗೆ ರಿಪ್ಲೈ ಕೊಡೋಕ್ಕೂ ಒಂದು ಸ್ವಲ್ಪ ಈಸಿ ಆಗ್ತೈತಿ. ಮೆಂಬರ್ಶಿಪ್ಪಿಗೆ ಅಂತ ಹೇಳಿ ಸಪ್ರೇಟ್ ಆಗಿರೋಂಥ ವಿಡಿಯೋ ನೆಕ್ಸ್ಟ್ ಅಪ್ಕಮಿಂಗ್ ಒಳಗೆ ವಿಡಿಯೋ ಮಾಡ್ತೀನಿ. ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ಮತ್ತು ನಿಮ್ಗೆ ಇಲ್ಲಿ ಕೊಟ್ಟಿರುವಂಥ ಇಲ್ಲಿ ಏನೈತಲ್ಲ ಒಂದು ನಂಬರ್ ಕಾಣಿಸತೈತಿ, ಇಲ್ಲಿ ಕಾಲ್ ಮಾಡ್ರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನನ್ನ ಜೊತೆ ಮಾತಾಡ್ಬೋದು. ಅದು ಏನೈತಲ್ಲ ಪೇಡ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ಕಡಿಮೆ ಪ್ರೈಸನ್ನು ಇಟ್ಟಿರ್ತೇವೆ. ಒಂದು ಸ್ವಲ್ಪ ಅಪಾಯಿಂಟ್ಮೆಂಟ್ ತೊಗೊಂಡು ಇದನ್ನು ಮಾಡಿರಿ. ನೆಕ್ಸ್ಟ್ 2A ಕ್ಯಾಟಗರಿಯಲ್ಲಿ 87,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 473 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ 92,000 ಎಷ್ಟು ಮಾರ್ಕ್ಸಿಗೆ ಅಂದ್ರೆ 470 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 474 ಮಾರ್ಕ್ಸ್ಗೆ. ಈ ವರ್ಷ ನಿಮ್ಮ ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ ನಿಮ್ಮ ರ್ಯಾಂಕಿಂಗ್ ಇಲ್ಲಿ 90,000ಕ್ಕಿಂತ ಕಡಿಮೆ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಮತ್ತು ನಿಮ್ಮ ಮಾರ್ಕ್ಸ್ ಈ ವರ್ಷದಕ್ಕಿಂತ ಅರೌಂಡ್ 60 ಮಾರ್ಕ್ಸ್ ಎಲ್ಲರೇ ಜಾಸ್ತಿ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಓಕೆ, ನೆಕ್ಸ್ಟು 2B ಕ್ಯಾಟಗರಿಯಲ್ಲಿ 76,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 481 ಮಾರ್ಕ್ಸಿಗೆ. ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ 3B ಕ್ಯಾಟಗರಿಯಲ್ಲಿ 66,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 489 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ 83,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, 476 ಮಾರ್ಕ್ಸ್ಗೆ. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ 70,000ಕ್ಕಿಂತ ಕಡಿಮೆ ಇದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು 3A ಕ್ಯಾಟಗರಿಯಲ್ಲಿ 68,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 487 ಮಾರ್ಕ್ಸ್ಗೆ. ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಜನರಲ್ ಮೆರಿಟ್ ಕಟ್ ಆಫ್ 63,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 491 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 479 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 1,07,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 460 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 82,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 478 ಮಾರ್ಕ್ಸ್ಗೆ. ಮತ್ತು ಇದು ಲಾಸ್ಟ್ ಇಯರ್ದ ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿರ್ತೈತಿ. ಮತ್ತು ಈ ವರ್ಷ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ಒಂದು ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ನೆಕ್ಸ್ಟ್ ಯಾವ ಕಾಲೇಜಿದ್ದು ವಿಡಿಯೋ ಮಾಡೋ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.